ಒಬ್ಬರು ಪೇಷಂಟ್ ಆಟೋಇಮ್ಯೂನ್ ಇನ್ಫ್ಲಮೇಟರಿ ಡಿಸೀಸ್ ಇರ್ಬೋದು ಅವ್ರಿಗೆ, ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಸಂಧಿವಾದ ಆರ್ಥ್ರೈಟಿಸ್ಸು, ಇಲ್ಲ SLE ಅಥವಾ ಲೂಪಸ್, ಇಲ್ಲ ಸ್ಕ್ಲಿರೋಡರ್ಮಾ ಮಯೋಸೈಟಿಸ್, ನಾನಾ ಥರದ್ದು ಯಾವುದಾದ್ರೂ ಇರಲಿ, ಆಟೋಇಮ್ಯೂನ್ ಇನ್ಫ್ಲಮೇಟರಿ ಡಿಸೀಸ್, ಇದರಲ್ಲಿ ಆರ್ಥ್ರೈಟಿಸ್ ಕಂಡುಬರುತ್ತೆ ಅಂತ ಇಟ್ಕೊಳ್ಳುವ. ಇದರಲ್ಲಿ ಇಂಥ ಕಂಡೀಷನ್ ಇದ್ದಾಗ ತುಂಬ ಮುಖ್ಯವಾಗಿರೋ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದೇ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಅದು ಬೇಗ ಕಾಯಿಲೆ ಕಂಡುಹಿಡಿದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ತುಂಬ ಮುಖ್ಯವಾದ ಒಂದು ವಿಷಯ. ಇದು ಯಾಕೆ ಅಂತ ಹೇಳ್ತೀನಿ ನಾನು. ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟಿಂಗ್ ಟು ಟಾರ್ಗೆಟ್. ಅಂದರೆ ಏನೋ ಒಂದು ಅಚೀವ್ ಮಾಡೋಕ್ಕೆ ಟ್ರೀಟ್ ಮಾಡಬೇಕು ನಾವು. ಸುಮ್ಮನೆ ಇದೊಂದು ಔಷಧಿ ಇದೆ, ಇದು ಜ್ವರಕ್ಕೆ ಕೊಡ್ತೀವಲ್ಲ ಸುಮ್ಮನೆ ಒಂದು ಔಷಧಿ, ಆ ಥರ ಕೊಟ್ಟರೆ ಆಗಲ್ಲ. ಈಗ 3 ತಿಂಗಳಲ್ಲಿ ಏನಾಗಬೇಕು, 6 ತಿಂಗಳಲ್ಲಿ ಏನಾಗಬೇಕು, 1 ವರ್ಷದಲ್ಲಿ ಏನಾಗಬೇಕು ಅಂತ ಗುರಿ ಇಟ್ಕೊಂಡು ಟ್ರೀಟ್ ಮಾಡ್ತಾರೆ ರುಮೆಟಾಲಜಿಸ್ಟ್. ಆ ಥರ ಮಾಡಿದಾಗ ಅರ್ಲಿ ಡಯಾಗ್ನೋಸ್ ಮಾಡಿ ಮ್ಯಾಕ್ಸಿಮಮ್ ಬೆನಿಫಿಟ್ ಬರೋದು ಆರ್ಥ್ರೈಟಿಸ್ ಪೇಷಂಟ್ಸ್ಗೆ. ಇವಾಗ ಅರ್ಲಿ ಡಯಾಗ್ನೋಸಿಸ್ ಯಾಕೆ ಮುಖ್ಯ ಅಲ್ವಾ? ನಾವು ಮೊದಲೇ ಹೇಳ್ದಂಗೆ ಈ ಆಟೋಇಮ್ಯೂನ್ ಡಿಸೀಸ್ ಏನಿದೆ, ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿ ಪ್ರಾಬ್ಲಮಿಂದ ಬರೋದು. ಅದರಿಂದ ಜಾಯಿಂಟಲ್ಲಿ ಪ್ರಾಬ್ಲಮ್ ಇರುತ್ತೆ ಅಥವಾ ಸಂಧಿಗಳಲ್ಲಿ ಪ್ರಾಬ್ಲಮ್ ಇರುತ್ತೆ. ಸಂಧಿಗಳು ಬಿಟ್ಟರೆ ಇಮ್ಯೂನ್ ಸಿಸ್ಟಮ್ ಎಲ್ಲ ಕಡೆನೂ ಹೋಗುತ್ತೆ. ಅಂದರೆ ಶ್ವಾಸಕೋಶ, ಕಿಡ್ನಿ, ಕಣ್ಣು, ಚರ್ಮ, ರಕ್ತನಾಳಗಳು, ಇಲ್ಲೆಲ್ಲ ಕಡೆನೂ ಇಮ್ಯೂನ್ ಸಿಸ್ಟಮ್ ಇದ್ದಾವಲ್ಲ. ಸೊ ಜಾಯಿಂಟ್ ಪೇಯ್ನಲ್ಲಿ ಕಂಟ್ರೋಲ್ ಆಗೋದಿದ್ದು ಅಥವಾ ಆರ್ಥ್ರೈಟಿಸಲ್ಲಿ ಕಂಟ್ರೋಲ್ ಆಗೋದಿದ್ದು ಸಣ್ಣದಾಗಿ ಸ್ಟಾರ್ಟ್ ಆಗಿರುತ್ತೆ, ಒಂದು 2-3 ತಿಂಗಳಾಗಿರುತ್ತೆ ಜಾಯಿಂಟ್ ಪೇಯ್ನು, ಅಥವಾ 2-3 ತಿಂಗಳು ಜ್ವರ ಬಂದಿರುತ್ತೆ ಒಬ್ಬರಿಗೆ, ಇದು ಇಮ್ಯೂನ್ ಸಿಸ್ಟಮ್ ತೊಂದರೆಯಿಂದ. ಆವಾಗ ಕಂಟ್ರೋಲ್ ಮಾಡಿ ಅಥವಾ ಆವಾಗ ಕಂಡುಹಿಡಿಯೋದಿದ್ದರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ, ಅಂದರೆ ಬೇರೆ ಅಂಗಗಳನ್ನ ಇನ್ವಾಲ್ವ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ನಾವು ಬೇಗ ಕಂಡುಹಿಡಿದ್ರೆ ಈ ತುಂಬ ಸಿವಿಯರ್ ಆಗೋದನ್ನ ತಡಿಬೋದು. ಇದು ಮುಖ್ಯವಾದ ಕಾರಣ. ಇನ್ನೊಂದು ಏನಂದರೆ, ಈಗ ಪರವಾಗಿಲ್ಲ, ಇದೊಂದು ರುಮೆಟಾಯ್ಡ್ ಆರ್ಥ್ರೈಟಿಸ್ ಥರ ಜಾಸ್ತಿ ಜಾಯಿಂಟಲ್ಲೇ ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳೋ. ಈಗ ಯಾವ್ದಾದ್ರು ಒಂದು ಜಾಯಿಂಟಲ್ಲಿ ಉರಿಯೂತ ಸ್ಟಾರ್ಟ್ ಆದಾಗ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ನೋವು ಸ್ಟಾರ್ಟ್ ಆಗುತ್ತೆ. ಇದನ್ನ ಬೇಗ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಉರಿಯೂತ ಹೋಗ್ತಾ ಹೋಗ್ತಾ ಏನು ಮಾಡುತ್ತೆ, ಆ ಜಾಯಿಂಟಲ್ಲಿರೋ ಏನು ಮೂಳೆಗಳಿರುತ್ತಲ್ಲ ಅದನ್ನೆಲ್ಲ ಕರಗಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕರಗಿಸ್ಬಿಟ್ಟು ಅದು ಡಿಫಾರ್ಮ್ ಆಗೋಗುತ್ತೆ, ವಂಕ ಆಗೋಗುತ್ತೆ ಕೈ ಕಾಲುಗಳೆಲ್ಲ. ಸೊ ಡಿಫಾರ್ಮಿಟಿ ತಡಿಬೋದು. ಅದರಿಂದ ಆಗೋ ಡ್ಯಾಮೇಜ್ ಏನಿದೆ, ಉರಿಯೂತದಿಂದ ಏನು ಡ್ಯಾಮೇಜ್ ಆಗುತ್ತೆ ಅದನ್ನೂ ತಡಿಬೋದು ನಾವು ಬೇಗ ಕಂಡುಹಿಡಿದಾಗ. ಆಮೇಲೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಒಂದು ಸ್ಟಡಿ ಬಂದಿತ್ತು, ಇದು ನೆದರ್ಲ್ಯಾಂಡಲ್ಲಿ. ಅವ್ರು ಏನು ನೋಡಿದ್ರು ಅಂತ ಹೇಳಿದ್ರೆ, ಈಗ ಆರ್ಥ್ರೈಟಿಸ್ ಪೇಷಂಟ್ಸ್ನ ತಗೊಂಡ್ರು ಅವ್ರ ದೇಶದಲ್ಲಿ ಇದ್ದಿದ್ದೆಲ್ಲ ಆರ್ಥ್ರೈಟಿಸ್ ಪೇಷಂಟ್ ಡೇಟಾ ನೋಡಿದ್ರು. ಯಾರು ರುಮೆಟಾಲಜಿಸ್ಟ್ನ ಕಂಡಿದ್ದಾರೋ ಬೇಗ, ಇಲ್ಲ ಯಾರು ಬೇರೆಯವ್ರ ಕಡೆ ಏನೋ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೋತಿದ್ರು ಅಂತ ನೋಡಿದ್ರು. ಆವಾಗ ನೋಡಿದಾಗ ಈಗ ರುಮೆಟಾಯ್ಡ್ ಆರ್ಥ್ರೈಟಿಸ್ನಂಥ ಒಂದು ಕಾಯಿಲೆ ಇದ್ದವ್ರಿಗೆ ಬೇರೆಯವ್ರು ನೋಡಿ ಆಮೇಲೆ ಲೇಟಾಗಿ ರುಮೆಟಾಲಜಿಸ್ಟ್ ನೋಡಿದ ತಕ್ಷಣ ಅವ್ರ ಟ್ರೀಟ್ಮೆಂಟ್ ಖರ್ಚು ಸುಮಾರು 5 ಪಾಲು ಹೆಚ್ಚಾಗಿತ್ತು. ಸೊ ರುಮೆಟಾಲಜಿಸ್ಟ್ ನೋಡಿದ್ರೆ ಆಲ್ಮೋಸ್ಟ್ 5 ಪಾಲು ಖರ್ಚು ಕಡಿಮೆ ಆಗುತ್ತೆ. ಯಾಕಂದರೆ ಅವ್ರಿಗೆ ಏನು ಟೆಸ್ಟ್ ಮಾಡಿಸ್ಬೇಕು ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ. ಸುಮ್ಮನೆ ಬೇರೆ ಏನೇನೋ ಟೆಸ್ಟ್ ಮಾಡಿಸ್ಬಿಟ್ಟು ಅಲ್ಲೇ ಖರ್ಚು ಮಾಡಿ, ಏನೇನೋ ಟ್ರೀಟ್ಮೆಂಟ್ ಟ್ರೈ ಮಾಡಿ ಅಲ್ಲೇ ಖರ್ಚು ಮಾಡಿ, ಆ ಥರ ಹಣ ವೇಸ್ಟ್ ಆಗೋಲ್ಲ. ರುಮೆಟಾಲಜಿಸ್ಟ್ ಏನು ಟೆಸ್ಟ್ ಮಾಡಬೇಕು, ಯಾಕೆ ಮಾಡಬೇಕು, ಯಾವ ಮಾತ್ರೆ ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ, ಗೊತ್ತಿರುತ್ತೆ ಅವ್ರಿಗೆ. ಸೊ ಅವ್ರು ಅದು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಮದು ಓವರಾಲ್ ಖರ್ಚು ಏನಿದೆ ಅದು ಕಡಿಮೆ ಆಗೋಗುತ್ತೆ. ನಿಮಗೆ 6 ತಿಂಗಳು ಅಥವಾ 1 ವರ್ಷದಲ್ಲಿ ಏನು ಖರ್ಚು ಮಾಡ್ತೀರಾ ಅದು ತುಂಬ ಕಡಿಮೆ ಆಗೋಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋದು, ನೀವು ಬೇಗ ಗುಣ ಆಗ್ತೀರಾ. ಗುಣ ಆಗಿದ ತಕ್ಷಣ ಏನಾಗುತ್ತೆ, ನಿಮ್ಮ ಕೆಲಸಕ್ಕೆ ಹೋಗ್ಬೋದು. ನೀವು ಮುಂಚೆ ಮಾಡ್ತಿದ್ದಿದ್ದು ಎಲ್ಲ ಕೆಲಸನೂ ಮಾಡ್ಬೋದು. ಸೊ ಆಬ್ವಿಯಸ್ಲಿ ನೀವು ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ದುಡ್ಡು ಮಾಡ್ಬೋದು. ಆವಾಗ ಮತ್ತೆ ಎಲ್ಲೊಂದು ಎಕನಾಮಿಕ್ ಬೆನಿಫಿಟ್ ನಿಮಗೆ. ಮತ್ತು ಮುಖ್ಯವಾಗಿರೋದು ಇನ್ನೊಂದು ಏನಪ್ಪ ಅಂದರೆ, ಡಿಲೇ ಡಯಾಗ್ನೋಸಿಸ್ ಆದರೆ ಡೋಸೇಜ್ ಅಥವಾ ಎಷ್ಟು ಮಾತ್ರೆಗಳು ಕೊಡಬೇಕು ಅದು ಹೆಚ್ಚಾಗ್ತಾ ಹೋಗ್ತವೆ. ಹೆಚ್ಚು ಮಾತ್ರೆ ಆದಷ್ಟು ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ. ಆ ಥರ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆದರೆ ಮತ್ತೆ ನಿಮ್ಗೆ ಆಸ್ಪತ್ರೆ ಖರ್ಚು, ನಿಮಗಿರೋ ತೊಂದರೆಗಳು, ನಿಮ್ಗೆ ಕೆಲವೊಂದು ಇಂಟರ್ನಲ್ ಆರ್ಗನ್ಸು ಇವೆಲ್ಲ ತೊಂದರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಬೇಗ ಕಂಡುಹಿಡಿಯೋದ್ರದ್ದು ತುಂಬ ಮುಖ್ಯವಾಗಿರೋ ಬೆನಿಫಿಟ್ ಅಂತ ಹೇಳಿದ್ರೆ, ಬೇಗ ಕಂಟ್ರೋಲ್ ಮಾಡ್ಬೋದು ನಿಮ್ಮ ಕಂಡೀಷನ್ನ. ಡ್ಯಾಮೇಜ್ ಆಗದಿರೋಂಗೆ ನೋಡ್ಕೋಬೋದು ಅಥವಾ ಪ್ರೋಗ್ರೆಸ್ ಆಗದಿರೋಂಗೆ ನೋಡ್ಕೋಬೋದು. ಹಣ ಖರ್ಚು ಕಡಿಮೆ ಆಗುತ್ತೆ, ನಿಮಗೆ ಸೈಡ್ ಎಫೆಕ್ಟ್ಸು ಕಡಿಮೆ ಆಗುತ್ತೆ. ಸೊ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ ಟು ಟಾರ್ಗೆಟ್
ಇವೆರಡನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಯಾವ ಇಮ್ಯೂನ್ ಡಿಸೀಸ್ನ ಬೇಕಾದರೂ ನಾವು ಎಫೆಕ್ಟಿವ್ಲಿ ಟ್ರೀಟ್ ಮಾಡ್ಬೋದು.